ಮಿಸ್ಟರ್ ಯಡಿಯೂರಪ್ಪ ನಾಚಿಕೆ ಆಗಲ್ಲ ನಿಮಗೆ? ಮಾನ ಮರ್ಯಾದೆ ಏನಾದ್ರು ಇಲ್ವ? ಬಸನಗೌಡ ಇತ್ತಾಳ್ ಇವರು ಕಡು ಭ್ರಷ್ಟರು. ಅವರಿಗೆ ಯಾವುದೇ ನಿಯಮ ಮಾನ ಮರ್ಯಾದೆ ಏನೂ ಇಲ್ಲ. 9 ವರ್ಷದಲ್ಲಿ ಏನ್ ಮಾಡಿದ್ದಾರೆ ನೀವೇ ಹೇಳಿ. 19ರಿಂದ 23ರವರೆಗೆ ಅಧಿಕಾರದಲ್ಲಿ ಇದ್ರು, ಏನ್ ಮಾಡಿದ್ದಾರೆ ಹೇಳಿ. ಅವರ ಸಿದ್ಧಾಂತ ಏನಪ್ಪಾ ಅಂತಂದ್ರೆ ಜಾತಿ ಧರ್ಮಗಳನ್ನು ಒಡಿತಕ್ಕಂಥದ್ದೇ, ಓಟ್ ತಗೊಂಡು ಅಧಿಕಾರಕ್ಕೆ ಬರ್ತಕ್ಕಂಥದ್ದೇ. ಅವರು ಒಬ್ಬೊಬ್ಬ MLAಗೆ 25,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನು ಕೊಟ್ಟರು. ಎಲ್ಲಿಂದ ಬಂತು? ಬಹಳ ಆಚಾಗಳ ತರ ಮಾತಾಡ್ತಾರೆ ಯಡಿಯೂರಪ್ಪ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಸಂಬಂಧ ಬಹಿರಂಗ ಸಭೆಯನ್ನ ಉದ್ದೇಶಿಸಿ ಸಿಎಂ ಅಬ್ಬರದ ಭಾಷಣಗಳನ್ನ ಮಾಡಿದ್ದಾರೆ. ನಾವು ಮಾಡಿರೋ ಜನಪರ ಕೆಲಸಗಳ, ಅಭಿವೃದ್ಧಿ ಕೆಲಸಗಳ ಆಧಾರದಲ್ಲಿ ಮತ ಕೇಳ್ತಿದ್ದೀವಿ, ಆದ್ರೆ ನನಗೆ ಬೈದು ಮತ ಕೇಳೋ ದಾರಿದ್ರ್ಯ ಬಿಜೆಪಿಗೆ ಬಂದಿದೆ ಅಂತ ಆಕ್ರೋಶ ಹೊರಹಾಕಿದ್ರು. ಹಾಗೆ 2 ಕ್ಷೇತ್ರಗಳಲ್ಲಿ ಗೆದ್ದು ತೋರಿಸ್ತೀವಿ ಅಂತ ಭರವಸೆ ವ್ಯಕ್ತಪಡಿಸಿದ್ರು. 9 ವರ್ಷ ರಾಜ್ಯದಲ್ಲಿ ಅಧಿಕಾರ ನಡೆಸಿರೋ ಬಿಜೆಪಿ ಅಭಿವೃದ್ಧಿ ಮಾಡಲಿಲ್ಲ. ಹೀಗಾಗಿ ತಾವು ಮಾಡಿದ ಕೆಲಸಗಳ ಆಧಾರದಲ್ಲಿ ಮತ ಕೇಳೋದಕ್ಕಾಗದೆ ನನಗೆ ಬೈಯುತ್ತಾ ಮತ ಕೇಳ್ತಾ ಇದ್ದಾರೆ. ಕಾಂಗ್ರೆಸ್ ಎಲ್ಲಾ ಜಾತಿ ಧರ್ಮದವರನ್ನು ಜೊತೆಗೆ ಕೊಂಡೊಯ್ಯೋ ಪಕ್ಷ. ಜಾತಿಗಳ ನಡುವೆ, ಧರ್ಮಗಳ ನಡುವೆ ವಿಭಜನೆ ತಂದು ಓಟು ಕೇಳೋ ಕೆಟ್ಟ ರಾಜಕಾರಣವನ್ನು ನಾವು ಮಾಡೋದಿಲ್ಲ. ಕೋಮು ಗಲಭೆಗಳನ್ನ ಸಂಘಟಿಸಿ ರಾಜಕಾರಣ ಮಾಡೋದು ಬಿಜೆಪಿಯ ಜಾಯಮಾನ ಅಂತ ಹೇಳಿದ್ರು. ಹಾಗೆ ಯಡಿಯೂರಪ್ಪ ಮತ್ತು BY ವಿಜಯೇಂದ್ರ ಅವರು 25,000 ಕೋಟಿ ಹಣ ಲೂಟಿ ಮಾಡಿರೋ ಭ್ರಷ್ಟರು ಅಂತ ಬಿಜೆಪಿಯವರೇ ಆಗಿದ್ದ ಯತ್ನಾಳ್ ಅವರೇ ನೇರವಾಗಿ ಆರೋಪ ಮಾಡಿದ್ದಾರೆ. ಈ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ನಾಚಿಕೆ ಬಿಟ್ಟು ನನ್ನ ಬಗ್ಗೆ ಆರೋಪ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಶಾಮನೂರು ಶಿವಶಂಕರಪ್ಪ ಮತ್ತು HY ಮೇಟಿ ಇಬ್ಬರು ಪ್ರಾಮಾಣಿಕ ನಾಯಕರು. ಇವರಿಬ್ಬರ ನಿಧನದಿಂದ ನಡೀತಾ ಇರೋ ಉಪಚುನಾವಣೆಯಲ್ಲಿ 2 ಕ್ಷೇತ್ರದಲ್ಲಿ ಬಿಜೆಪಿ ಸೋತು ಕಾಂಗ್ರೆಸ್ ಗೆಲ್ಲೋದು ಶತಸಿದ್ಧ ಅಂತ ಭರವಸೆ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಅವರು ಏನ್ ಮಾಡಿದ್ದಾರೆ ಹೇಳಿ ನೋಡೋಣ. 9 ವರ್ಷದಲ್ಲಿ ಏನ್ ಮಾಡಿದ್ದಾರೆ ನೀವೇ ಹೇಳಿ. ನಾನು ಹೇಳಿದ್ರೆ ರಾಜಕೀಯವಾಗಿ ಚುನಾವಣೆಗೋಸ್ಕರ ಹೇಳ್ತಾ ಇದ್ದಾರೆ ಅಂತ ಆಗುತ್ತೆ. ನೀವ್ ಹೇಳಿ ಏನ್ ಮಾಡಿದ್ದಾರೆ. 19ರಿಂದ 23ರವರೆಗೆ ಅಧಿಕಾರದಲ್ಲಿ ಇದ್ರು, ಏನ್ ಮಾಡಿದ್ದಾರೆ ಹೇಳಿ ನೋಡ. ಬೆಂಗಳೂರು ದಕ್ಷಿಣಕ್ಕೆ ಏನ್ ಮಾಡಿದ್ದಾರೆ? ಅಲ್ಲ, ದಾವಣಗೆರೆ ದಕ್ಷಿಣಕ್ಕೆ ಏನ್ ಮಾಡಿದ್ದಾರೆ? ದಾವಣಗೆರೆ ನಾರ್ತ್ ಏನ್ ಮಾಡಿದ್ದಾರೆ? ಅಥವಾ ದಾವಣಗೆರೆ ಜಿಲ್ಲೆಗೆ ಏನ್ ಮಾಡಿದ್ದಾರೆ? ಕರ್ನಾಟಕಕ್ಕೆ ಏನ್ ಮಾಡಿದ್ದಾರೆ? ಅವರು ಹಿಂದೆ ಹಿಂದೂ ಮುಸಲ್ಮಾನರು ಗಲಾಟೆ ಮಾಡಿಸದೆ ಅವರಿಗೆ ಅವರ ಸಿದ್ಧಾಂತ ಏನಪ್ಪಾ ಅಂತಂದ್ರೆ ಜಾತಿ ಧರ್ಮಗಳನ್ನು ಒಡಿತಕ್ಕಂಥದ್ದೇ. ಧರ್ಮದ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ ಓಟ್ ತಗೊಂಡು ಅಧಿಕಾರಕ್ಕೆ ಬರ್ತಕ್ಕಂಥದ್ದೇ ಅವರು. ಕರ್ನಾಟಕದಲ್ಲಿ ಯಾವತ್ತಾದ್ರೂ ಕೂಡ 2008 ಇರ್ಬೋದು, 2018 ಇರ್ಬೋದು, ಯಾವತ್ತಾದ್ರೂ ಕೂಡ ಜನಗಳ ಆಶೀರ್ವಾದ ತಗೊಂಡು ಅಧಿಕಾರಕ್ಕೆ ಬಂದಿದ್ದಾರ? ಜನಗಳ ಆಶೀರ್ವಾದ ತಗೊಂಡು ಅಧಿಕಾರಕ್ಕೆ ಬಂದೇ ಇಲ್ಲ ಅವರು. ಯಾವಾಗಲೂ ಹಿಂಬಾಗಲಿಂದ ಅಧಿಕಾರಕ್ಕೆ ಬಂದಿರೋರು. ಆಪರೇಷನ್ ಕಮಲ ಕೋಟ್ಯಾಂತರ ರೂಪಾಯಿಗಳನ್ನ ಖರ್ಚು ಮಾಡಿ ಎಲ್ಲಿಂದ ಬಂತು ಈ ದುಡ್ಡು? ಎಲ್ಲಿಂದ ಬಂತು ದುಡ್ಡು? ಈಗ ಯಡಿಯೂರಪ್ಪನವರು ಆಪರೇಷನ್ ಕಮಲ ಅಂತಕ್ಕಂಥದ್ದು ಕರ್ನಾಟಕದಲ್ಲಿ ಇರಲಿಲ್ಲ. ಯಡಿಯೂರಪ್ಪನವರು ಇದನ್ನು ಪ್ರಾರಂಭ ಮಾಡಿದ್ರು, ಆಪರೇಷನ್ ಕಮಲ. 2008ರಲ್ಲಿ 8 ಜನ ಶಾಸಕರನ್ನ ರಾಜೀನಾಮೆ ಕೊಡ್ತಾರೆ. ಒಬ್ಬೊಬ್ಬ MLAಗೆ 25,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನು ಕೊಟ್ಟರು. ಮತ್ತೆ 25-30 ಕೋಟಿ 25-30 ಕೋಟಿ ರೂಪಾಯಿಗಳನ್ನು ಎಲೆಕ್ಷನ್ಗೆ ಖರ್ಚು ಮಾಡಿದ್ರು. ಎಲ್ಲಿಂದ ಬಂತು ದುಡ್ಡು? ಎಲ್ಲಿಂದ ಬಂತು? ಬಹಳ ಸಾಚಾಗಳ ತರ ಮಾತಾಡ್ತಾರೆ ಯಡಿಯೂರಪ್ಪನವರು. ಸಿದ್ದರಾಮಯ್ಯನವರು ಸರ್ಕಾರ ಲೂಟಿ ಹೊಡೆಯುತ್ತಾ ಇದೆ. ಯಾರು ಹೇಳೋದು ಇದನ್ನ? ಮಿಸ್ಟರ್ ಯಡಿಯೂರಪ್ಪ ನಾಚಿಕೆ ಆಗಲ್ಲ ನಿಮಗೆ? ಮಾನ ಮರ್ಯಾದೆ ಏನಾದ್ರು ಇಲ್ವ? ಒಮ್ಮೆ ನೀವು ಮುಖ್ಯಮಂತ್ರಿ ಆಗಿರುವಾಗ ನಿಮ್ಮ ಬಗರ ಬಗ್ಗೆ, ನಿಮ್ಮ ಬಗ್ಗೆ
ಬಸವನಗೌಡ ಯತ್ನಾಳ್ ಏನ್ ಹೇಳಿದ್ದಾರೆ ಅಂತಕ್ಕಂಥದನ್ನ ಜ್ಞಾಪಕ ಮಾಡ್ಕೊಳ್ಳಿ. 25,000 ಕೋಟಿ ರೂಪಾಯಿಗಳನ್ನ ಯಡಿಯೂರಪ್ಪ ಮತ್ತು ಅವ್ರ ಮಗ ಒಡೆದು ಬಿಟ್ಟಿದ್ದಾರೆ. ಯಾರೋ ಹೇಳಿರೋದು? ಬಿಜೆಪಿಯ ಕೇಂದ್ರದ ಮಂತ್ರಿಯಾಗಿದ್ದಂತ ಬಸವನಗೌಡ ಯತ್ನಾಳ್ ಇದನ್ನ ನಂಬ್ಕೋಬಹುದಲ್ವಾ? ಅವ್ರ ಪಾರ್ಟಿಯವರೇ ಹೇಳಿರೋದು, ನಾನು ಹೇಳಿದ್ರೆ ನಂಬ್ಕೋಬಾರ್ದು, ಅಥವಾ ಮಲ್ಲಿಕಾರ್ಜುನ ಹೇಳಿದ್ರೆ ನಂಬ್ಕೋಬಾರ್ದು, ಪ್ರಭಾ ಮಲ್ಲಿಕಾರ್ಜುನ ಹೇಳಿದ್ರೆ ನಂಬ್ಕೋಬಾರ್ದು. ಇವರು ಹೇಳಿರ್ತಕ್ಕಂಥದ್ದು ಬಿಜೆಪಿಯ ಬಸವನಗೌಡ ಯತ್ನಾಳ್. ಇವರು ಕಡು ಭ್ರಷ್ಟರು. ಇವರು ನನ್ನ ಬಗ್ಗೆ ಹೇಳ್ಕೊಂಡು ತಿರುಗಾಡ್ತಾರೆ. ಕಡು ಭ್ರಷ್ಟರು ಇವರು. ಬಿಜೆಪಿಯವರು ಇದಾರಲ್ಲ, ಅವ್ರಿಗೆ ಯಾವುದೇ ನೀತಿ ನಿಯಮ ಮಾನ ಮರ್ಯಾದೆ ಏನೂ ಇಲ್ಲ. ಬಸವನಗೌಡ ಯತ್ನಾಳ್ ಅವ್ರನ್ನ ಎಕ್ಸ್ಪೆಲ್ ಮಾಡಿದ್ದಾರೆ, ಪಕ್ಷದಿಂದ ಅಮಾನತ್ ಮಾಡಿದ್ದಾರೆ. ಅವ್ರನ್ನ ಕರ್ಕೊಂಡು ಬಾಗಲಕೋಟೆಯಲ್ಲಿ ಕ್ಯಾನ್ವಾಸ್ ಮಾಡಿಸ್ತಾರೆ. ಇವ್ರಿಗೆ ಎಷ್ಟ ಹೀನಾಯ ಸ್ಥಿತಿಗೆ ಬಂತು ಭಾರತೀಯ ಜನತಾ ಪಕ್ಷ ಅಂತಂದ್ರೆ ಹೇಳಲಿಕ್ಕಾಗಲ್ಲ. ಎಂಥ ಹೀನಾಯ ಪರಿಸ್ಥಿತಿ ಬಂತು. ಒಬ್ಬ ಪಕ್ಷದಿಂದ ಉಚ್ಚಾಟಿಸಲ್ಪಟ್ಟಿರ್ತಕ್ಕಂಥ ವ್ಯಕ್ತಿಯನ್ನ ಕರ್ಕೊಂಡ್ಬಂದು ಅವರ ಅಧಿಕೃತ ಅಭ್ಯರ್ಥಿ ಪರವಾಗಿ ಕ್ಯಾನ್ವಾಸ್ ಮಾಡಿಸ್ತಾರೆ ಅಂತಂದ್ರೆ ಭಾರತೀಯ ಜನತಾ ಪಕ್ಷ ದಿವಾಳಿಯಾಗಿದೆ ಅಂತಕ್ಕಂಥದ್ದನ್ನ ಇದು ಅರ್ಥ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೀನಿ. ಅದಕ್ಕೆ ನಾನು ಹೇಳಿದೆ, ಬಾಗಲಕೋಟೆಯಲ್ಲಿ ಹೇಳಿದೆ, ನಮ್ಮ ಕ್ಯಾಂಡಿಡೇಟ್ ಗೆಲ್ಲದು 100% ಸತ್ಯ. ಪೂರ್ವದಲ್ಲಿ ಸೂರ್ಯ ಹುಟ್ಟದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ನಮ್ಮ ಕ್ಯಾಂಡಿಡೇಟ್ ಗೆಲ್ತಾರೆ ಅಂತಕ್ಕಂಥದ್ದು ಸತ್ಯ. ಇನ್ನೂ ಕೂಡ ದಾವಣಗೆರೆಯಲ್ಲಿ ಪೂರ್ವದಲ್ಲಿ ಸೂರ್ಯ ಹುಟ್ಟದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ಗೆಲ್ಲದು, ಸಮರ್ಥ ಗೆಲ್ಲದು ಅಷ್ಟೇ ಸತ್ಯ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.